ಶುಭೋದಯ ಮಕ್ಕಳೇ. ಇಂದು ನಾನು ನಿಮಗೆ ವಿಶೇಷವಾಗಿರುವಂಥ ಕಥೆಯನ್ನು ಹೇಳ್ತಿದ್ದೀನಿ. ಅದು ಹೇಗೆ ಗೊತ್ತಾ? ಶ್ಯಾಡೋ ಶೋ ಅಂದರೆ ನೆರಳಿನಾಟದಲ್ಲಿ ಕತೆ ಹೇಳ್ತಾ ಇದ್ದೀನಿ. ಓಕೆ ಟೀಚರ್. ಕನ್ನಡ ನಾಡಿನ ರನ್ನದರಥುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಹಚ್ಚ ಹಸಿರಾಗಿರುವಂತಹ ಮಲೆನಾಡ ಮಡಿಲಲ್ಲಿ ಅಂಗಡಿ ಎಂಬ ಊರಿತ್ತು. ಆ ಊರಿನಲ್ಲಿ ಸುದತ್ತಾಚಾರ್ಯರೆಂಬ ಗುರುಗಳ ಆಶ್ರಮವಿತ್ತು. ಒಂದು ದಿನ ಗುರುಗಳು ಆಶ್ರಮದಲ್ಲಿ ಮಕ್ಕಳಿಗೆ ಪ್ರವಚನ ನಡೆಸುತ್ತಿರುವಾಗ ಇದ್ದಕ್ಕಿದ್ದಂತೆ ಹುಲಿಯೊಂದು ಬಂದಿತು. ಆಗ ಅಲ್ಲಿದ್ದಂಥ ಮಕ್ಕಳು, ಜನರು ಎಲ್ಲರೂ ದಿಕ್ಕಾಪಾಲಾಗಿ ಓಡತೊಡಗಿದರು. ಆದರೆ ಅಲ್ಲೇ ಇದ್ದಂಥ ಸಳನೆಂಬ ವಿದ್ಯಾರ್ಥಿಯು ಹಿಂಜರಿಯದೆ ಮುಂದೆ ಬಂದು ಹುಲಿಯೊಡನೆ ಹೋರಾಡುವೆನು ಎಂದು ಸಿದ್ಧನಾದನು. ಮಕ್ಕಳೇ, ಅವ್ರ ಯುದ್ಧನ ಈ ಕಾಲಕ್ಕೆ ತಕ್ಕಂತೆ ಹೇಳ ನಾನು. ಹುಲಿ ಹೇಳತ್ತೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಉಸಿರು ಬಿಡುವೆಯ, ನನ್ನಂಥ ಹುಲಿಯಿಂದ ಸೋಲೋಕೆ ಆಸೆಯೇ ನಿನಗೆ. ಆಗ ನಮ್ಮ ಸಳ ಏನು ಕಡಿಮೆನಾ? ಸಳ ಹೇಳ್ತಾನೆ, ನಾ ಬೆಂಕಿಯಂತೆ, ನಾ ಗಾಳಿಯಂತೆ, ಈ ಸಳನ ಮುಂದೆ ವೈರಿ ಉಳಿಯುವನೇ. ಹೀಗೆ ಅವ್ರ ಯುದ್ಧ ನಡೀತಾ ಇರುತ್ತೆ. ಆಗ ಗುರುಗಳು ಜೋರಾಗಿ ಹೊಯ್ಸಳ ಎಂದು ಕೂಗಿ ಆಯುಧ ಕೊಟ್ಟು ಹುಲಿಯನ್ನು ಕೊಲ್ಲು ಎಂದು ಆಜ್ಞೆ ಮಾಡುತ್ತಾರೆ. ಆಗ ಸಳನು ವೀರಾವೇಶದಿಂದ ಅದರೊಡನೆ ಸೆಣಸಾಡುತ್ತಾನೆ. ನೋಡಿ ಅವರ ಸೆಣಸಾಟ ಮಕ್ಕಳೇ. ನೋಡಿ ನೋಡಿ. ಆಗ ಅಲ್ಲಿದ್ದಂಥ ಜನರು, ಗುರುಗಳು ಅವರೆಲ್ಲ ಏನಂತ ಹೇಳ್ತಾರೆ ಗೊತ್ತಾ? ನೀನಲ್ಲ ಅವನಲ್ಲ, ಹುಲಿಯನ್ನು ಕೊಂದವ ನಮ್ಮ ಸಳ, ಹುಲಿಯನ್ನು ಕೊಂದವ ನಮ್ಮ ಸಳ. ಹೀಗೆ ಅಂದಿನಿಂದ ಜನರು ಅವರನ್ನು ಹೊಯ್ಸಳ ವಂಶದ ರಾಜನನ್ನಾಗಿಸುತ್ತಾರೆ. ಅಂದಿನಿಂದ ಅವರ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವಂತಹ ದೃಶ್ಯವಾಗುತ್ತೆ ಮಕ್ಕಳೇ. ಮಕ್ಕಳೇ, ಅವ್ರ ಕಾಲದಲ್ಲಿ ಬಂದಂಥ ದೇವಾಲಯಗಳು ಯಾವುದಾದ್ರೂ ಗೊತ್ತಿದೆಯಾ? ಬೇಲೂರು. ವೆರಿ ಗುಡ್. ಬೇಲೂರು, ಹಳೆಬೀಡು, ಸೋಮನಾಥಪುರ. ನಿಮಗೆಲ್ಲ ಈ ಕತೆ ಇಷ್ಟ ಆಯ್ತಾ ಇವತ್ತು? ಎಸ್ ಟೀಚರ್. ಓಕೆ, ನಾಳೆ ನೀವು ಇದೇ ತರಹದ ಯಾವುದಾದ್ರೂ ಒಂದು ಪೌರಾಣಿಕ ಕಥೆಯಲ್ಲಿ ಇದೇ ನೆರಳಿನಾಟದಲ್ಲಿ ಕಲ್ತ್ಕೊಂಡು ಬರ್ತೀರಾ? ಎಸ್ ಟೀಚರ್. ವೆರಿ ಗುಡ್. ನಾಳೆ ಇದೇ ಕತೆ ಹೇಳ್ತೀರಾ ಎಲ್ಲರೂ? ಹಾಂ ಟೀಚರ್. ಥ್ಯಾಂಕ್ ಯು. ನನ್ನ ಹೆಸರು ಗುಣಾವತಿ, BNM ಪಬ್ಲಿಕ್ ಶಾಲೆಯಿಂದ. ಥ್ಯಾಂಕ್ ಯು ಸೋ ಮಚ್.